ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯ ಪ್ರಯುಕ್ತ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಮುಸ್ಲಿಂ ಸಮುದಾಯದ ಯುವಕರು ರಕ್ತದಾನ ಮಾಡುವ ಮೂಲಕ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೌಜವಾನ್ ಯುವಕರಾದ ರೆಹಮತ್ ಮತ್ತು ಹಾಸಿಂ ಕುರೇಶಿ ನೇತೃತ್ವದ ತಂಡ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರವನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳುವುದರ ಜೊತೆಗೆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡು ಮಾದರಿ ಕಾರ್ಯಕ್ರಮವನ್ನ ಮಾಡಿದ್ದಾರೆಂದು ಹಿರಿಯ ಮುಖಂಡರು ಬಣ್ಣಿಸಿದ್ದಾರೆ. ಮುಸ್ಲಿಂ ಸಮುದಾಯದ ನೂರಾರು ಯುವಕರು ಸಹ ರಕ್ತದಾನ ಮಾಡುವ ಮೂಲಕ ಇನ್ನೊಂದು ಜೀವ ಉಳಿಸುವುದರ ಜೊತೆಗೆ ಒಳ್ಳೆಯ ಕಾರ್ಯ ಮಾಡೋಣ ಎಂದು ನಾ ಮುಂದು ತಾ ಮುಂದು ಎಂದು ಬಂದು ರಕ್ತದಾನ ಮಾಡಿರುವ ದೃಶ್ಯ ಕಂಡು ಬಂದಿದೆ. ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರಬೇಕು. ಯಾಕಂದ್ರೆ ಈ ಬ್ಲಡ್ ಅನ್ನೋದು ರಕ್ತ ಅನ್ನೋದೇನಿದೆ ಅದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗದೇ ಇರೋಂಥ ವಸ್ತು. ನಾವು ಏನು ದಾನ ಮಾಡಿದ್ರು ಮಾಡ್ಬೋದು, ಆದರೆ ನಮ್ಮಲ್ಲಿ ಈಗ ರಕ್ತದಾನ ಮಾಡಿದಾಗ ಅದೊಂದು ಸಂತೃಪ್ತಿ ಭಾವನೆ ಬರುತ್ತಲ್ಲ, ಅದು ಏನು ಬೇರೆ ಏನು ಕೊಟ್ಟರು ಕೂಡ ಸಿಗಲ್ಲ ಅನ್ನೋದೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಈ ಬ್ಲಡ್ 200-250 ಮಂದಿ ಕೊಡಕ್ಕೆ ರೆಡಿ ಆಗ್ಯಾರ ನಮ್ಮಲ್ಲಿ. ಆದರೆ ನಮ್ಮ PHO ಸಾಹೇಬರು ಒಂದು 80-100 ಕೊಟ್ಟರೆ ಚೆನ್ನಾಗಿರ್ತದೆ ಹಣ ಇರ್ತದೆ ಮತ್ತು ಬ್ಲಡ್ ಆಮೇಲೆ ಏನಾಗುತ್ತೆ ಅಂತೇಳಿ ಹೇಳಿದ ಕಾರಣಕ್ಕೆ ಕಡಿಮೆ ಮಾಡಿವಿ. ಇನ್ನು ಮಿನಿಮಮ್ 250ರಿಂದ ಜಾಸ್ತಿ 300 ತನಕ ಅಲ್ಲ ಬ್ಲಡ್ ಕೊಡೋರು ಯಂಗಿಸ್ಟರ್ಸ್. ಆ ದೇವರಿಗೆ ಅವ್ರಿಗೆ ಶಕ್ತಿ ಕೊಳ್ಳಿ, ಪ್ರತಿಯೊಬ್ಬರಿಗೆ ಇಂಥ ಕೆಲಸ ಮಾಡಕೊಳ್ಳಿ. ಜಾತಿ ಧರ್ಮ ಭೇದಗಳು ಬಿಟ್ಟು ಎಲ್ಲರಿಗೆ ಬ್ಲಡ್ ಕೊಡೋದು ಒಂದು ಬುದ್ಧಿಯನ್ನು ಕೊಳ್ಳಿ. ಯಾರಿಗೆ ಬ್ಲಡ್ ತೊಗೊಳ್ಳೋಂಥ ಕಷ್ಟ ಕಾಲ ಬರಬಾರ್ದು, ಎಲ್ಲರಿಗೆ ಆರೋಗ್ಯ ಆಯ್ಸಿಕೊಳ್ಳಿ ಅಂತ ನಾ ದೇವರಲ್ಲಿ ಅಲ್ಲನಲ್ಲಿ ಪ್ರಾರ್ಥಿಸ್ತೀನಿ. ಶ್ರಾವಣಿಕ